प्रिय छात्रों, कल हमने छठा पाठ इत्यादि की आत्मकहानी इस पाठ के बारे में कुछ पढ़ाई किया गया है। आज हम उसका आगे का हिस्सा के बारे में पढ़ाई करेंगे। इत्यादि यह शब्द कहता है, मेरे बारे में किसी ने कहा था कि वह लड़का विख्यात और परोपकारी होगा, अपने समाज में वह सबका प्यारा बनेगा। मेरा नाम माता पिता ने कुछ और नहीं रखा, अपने ही नामों का मिलकर मुझे पुकारने लगा। इसमें मैं इत्यादि कहलाया। माँ का नाम इति और पिता का नाम आदि, इस दोनों के नाम से मैं इत्यादि कहलाया। कुछ लोग प्यार में आकर पिता के नाम से आदि ही कहने लगे। ಕೆಲವೊಂದು ಜನ ಏನು ಮಾಡ್ತಾರೆ, ತಂದೆ ಹೆಸರಿಂದ ಆದಿ ಅಂತ ಹೇಳ್ತಿರೋದು, आदि अंदर अदे इत्यादि इत्यादि। पुराने जमाने में मेरा नाम इतना नहीं था, कारण यह कि तो एक लड़कपन में थोड़े लोगों से मेरी जान पहचान थी और दूसरे उस समय बुद्धिमानों की बुद्धि भंडार में शब्दों की दरिद्रता भी न थी। ಅದಕ್ಕೆ ಹಿಂದಿನ ಕಾಲದೊಳಗೆ ನನಗೇನಾಗಿತ್ತಪ್ಪ ಅಂದ್ರೆ, ಹಿಂದಿನ ಕಾಲದೊಳಗೆ ಪುರಾಣಿ ಜಮಾನೆ ಹಿಂದಿನ ಕಾಲದೊಳಗೆ ನನಗೆ ಎಷ್ಟೊಂದು ಹೆಸರು ಇದ್ದಿಲ್ಲ. ಯಾಕಂದ್ರೆ ಒಂದನೇ ಕಾರಣ ಏನಪ್ಪ ಅಂದ್ರೆ, ನಾನು ಸಣ್ಣವಿದ್ದಾಗ ಕೆಲವೇ ಜನರಿಗೆ ಏನಪ್ಪ ಅಂದ್ರೆ ಪರಿಚಯ ಇದ್ದ. ಇನ್ನು ಎರಡನೇ ಕಾರಣ ಏನಪ್ಪ ಅಂದ್ರೆ, ಅದೇ ಸಮಯದೊಳಗೆ ಹಿಂದಿನ ಕಾಲದೊಳಗೆ ಬುದ್ಧಿವಂತರ ಬುದ್ಧಿಯ ಒಂದು ಭಂಡಾರದೊಳಗೆ ಅಥವಾ ಒಂದು ಜ್ಞಾನಕೋಶದೊಳಗೆ ಏನಪ್ಪ ಅಂದ್ರೆ ಶಬ್ದಗಳ ಒಂದು ದಾರಿದ್ರ್ಯತೆ ಇದ್ದಿರಲಿಲ್ಲ. पर जैसे जैसे मेरा जैसे शब्द दारिद्रता बढ़ता गया, वैसे वैसे मेरा सम्मान भी बढ़ता गया. ಮುಂದೆ ಬರ್ತಾ ಬರ್ತಾ ಹೆಂಗೆ ಶಬ್ದ ದಾರಿದ್ರ್ಯ ನಿರ್ಮಾಣ ಆಗೋದಿತ್ತು, ಹಾಗೆ ಮುಂದೆ ಬರ್ತಾ ಬರ್ತಾ ಏನಪ್ಪ ಅಂದ್ರೆ ನನ್ನ ಗೌರವ ಅಥವಾ ಸಮ್ಮಾನ ಏನಾದರೂ ಹೆಚ್ಚಾಯಿತು. आजकल की बात मत पूछिए, ಆದ್ರೆ ಇವತ್ತಿನ ಮಾತಾ ಕೇಳಬೇಡ್ರಿ. आजकल मैं ही मैं हूँ, ಇವತ್ತು ನಾನು ಮಾರೇನು, मेरे समान सम्मान वाला इस समय मेरे समाज में कदाचित इरला ही कोई ठहरेगा. ಈಗ ನನ್ನ ಸಮಾನ ಉಳ್ಳವರು ಅಂದ್ರೇನು, ನನ್ನ ಸಮಾನ ಗೌರವವನ್ನು ಅಥವಾ ಆದರವನ್ನು ಪಡೆಯುವವರು ಈ ಸಮಾಜದೊಳಗೆ ಏನಪ್ಪ ಅಂದ್ರೆ ಕೆಲವೇ ಜನರು. आदर की मात्रा के साथ मेरे नाम की संख्या भी बढ़ जाती है. ಅದಕ್ಕೆ ಗೌರವದ ಪ್ರಮಾಣದ ಜೊತೆಗೆ ನನ್ನ ಹೆಸರಿನ ಸಂಖ್ಯೆಗಳು ಸಹಿತ ಏನಪ್ಪ ಅಂದ್ರೆ ಹೆಚ್ಚುತ್ತವೆ. आजकल मेरे अपने नाम है, ಇವತ್ತು ಅದ್ರ ಸಹಿತ ಏನಪ್ಪ ಅಂದ್ರೆ ನನ್ನ ಹೆಸರು ಅದ. भिन्न भिन्न भाषाओं के शब्द समाज में मेरे नाम भी भिन्न भिन्न है. ಇನ್ನು ಬೇರೆ ಬೇರೆ ಭಾಷೆಗಳ ಶಬ್ದ ಸಮೂಹದಲ್ಲಿ ಸಮಾಜದೊಳಗೆ ನನ್ನ ಹೆಸರು ಸಹಿತ ಏನಪ್ಪ ಅಂದ್ರೆ ಬೇರೆ ಬೇರೆ ಇದಾವ. मेरा बनाव भी भिन्न भिन्न है, जैसा देश वैसा भेष बनाकर मैं सर्वत्र चलता हूँ. ನನ್ನ ಉಡುಪು ಸಹಿತ ಏನಪ್ಪ, ಉಡುಗೆ ಸಹಿತ ಏನಪ್ಪ ಅಂದ್ರೆ ಭಿನ್ನ ಭಿನ್ನದ. ಸಮಯಕ್ಕೆ ತಕ್ಕಂತೆ ಏನು ಮಾಡ್ತೀನಪ್ಪ ಅಂದ್ರೆ ನಾ ಎಲ್ಲ ಕಡೆ ಏನು ಮಾಡ್ತೀನಿ, ಸಂಚರಿಸ್ತೀನಿ. आप तो जानते ही होंगे कि सर्वेश्वर में हम शब्दों के सर्वव्यापक बनाया है. ನೀವು ತಿಳ್ಕೊಂಡಿರ್ಬೋದು, ಸರ್ವೇಶ್ವರ ದೇವರು ಈಶ್ವರ ಏನು ಮಾಡಿದಪ್ಪ ಅಂದ್ರೆ ಈ ನಮ್ಮ ಶಬ್ದದೊಳಗೆ ಏನು ಮಾಡಿದಪ್ಪ ಅಂದ್ರೆ ಎಲ್ಲ ಕಡೆ ವ್ಯಾಪ್ಸ್ಯಾನ. इसी से मैं एक ही समय अनेक ठोक काम करता हूँ. ಅದರ ಸಲುವಾಗಿ ಏನು ಮಾಡಿದಪ್ಪ ಅಂದ್ರೆ ಒಂದೇ ಸಮಯಕ್ಕೆ ಅನೇಕ ಸ್ಥಳಗಳಿಗೆ ಏನು ಮಾಡ್ತೀನಪ್ಪ ಅಂದ್ರೆ ಕೆಲಸ ಮಾಡ್ತೀನಿ. ठोक ಸ್ಥಳ इस घड़ी भारत की पंडित मंडली में भी विराजमान हूँ. ಈಗಿನ ಕಾಲದೊಳಗೆ ಏನಿದ್ರಪ್ಪ ಅಂದ್ರೆ ಭಾರತದಲ್ಲಿರುವಂಥ ಪಂಡಿತರ ಜೊತೆಗೂ ಸಹಿತ ಏನಿದ್ರಪ್ಪ ಅಂದ್ರೆ विराजमान ಆಗ್ತೀನೋ, ಕೂಡುತ್ತೀನೋ. जहाँ देखिए वही मैं परोपकार के लिए उपस्थित हूँ. ಏನು ನೋಡಿದ್ರು ಸಹಿತ ಏನಿದೆಪ್ಪ ಅಂದ್ರೆ ಮತ್ತೊಬ್ಬರ ಸಲುವಾಗಿ, ಮತ್ತೊಬ್ಬರ ಉಪಕಾರ ಸಲುವಾಗಿ, ಪರೋಪಕಾರ ಸಲುವಾಗಿ ಅಂತ नोड़े. इत्यादि कहता है, क्या राजा, क्या रंक, क्या पंडित, क्या मूर्ख, किसी के घर आने जाने में मैं संकोच नहीं करता. ಅದಕ್ಕೆ ಇತ್ಯಾದಿ ಅನ್ನೋದು ಶಬ್ದ ಇರ್ತದೆ. ಯಾವ ಪಂಡಿತ ಇದ್ರೇನು, ಯಾವ ಬಡವರಿದ್ದರೇನು, ಯಾವ ಶ್ರೀಮಂತ ಇದ್ದರೇನು, ಯಾವ ಮೂರ್ಖರಿದ್ದರೇನು, ನಾವು ಅವ್ರ ಮನೆಗೆ ಹೋಗ್ಲಾಕ ಬರ್ಲಾಕ ಯಾವುದೇ ರೀತಿಯ ಸಂಕೋಚವನ್ನು ಪಡೆಯುವುದಿಲ್ಲ. अपनी मान हानि नहीं समझता, ಅದು ನನ್ನ ಮಾನ ಹಾನಿ ಅಂತ ತಿಳ್ಕೊಳ್ಳೋದಿಲ್ಲ. अन्य शब्दों में यह गुण नहीं है. ಬೇರೆ ಶಬ್ದಗಳಿಗೆ ಏನಪ್ಪ ಅಂದ್ರೆ ಈ ಗುಣ ಇಲ್ಲ. ನಾ ಬಡವಿರಲಿ, ಶ್ರೀಮಂತ ಇರಲಿ, ರಾಜ ಇರಲಿ, ಮೂರ್ಖ ಇರಲಿ, ಯಾರು ಬೇಕಾದರೂ ಮೈನ ಏನು ಮಾಡ್ತೀನಪ್ಪ ಅಂದ್ರೆ ಹೋಗ್ತೀನೋ ಬರ್ತೀನೋ, ನನಗೆ ಯಾವುದೇ ರೀತಿಯ ಸಂಕೋಚ ಪಡೆಯುವುದಿಲ್ಲ. अपनी मान हानि नहीं समझता, ಅದನ್ನು मान हानि ತಿಳ್ಕೊಳ್ಳೋದಿಲ್ಲ. अन्य शब्दों में यह गुण नहीं है. ಬೇರೆ ಶಬ್ದಗಳಿಗೆ ಇದು ಗುಣ ಇಲ್ಲ. वे बुलाने पर भी कहीं जाने आने में गर्व करते हैं. कुछ शब्द ऐसे हैं, वे बुलाने पर भी आने जाने में गर्व करते हैं. ಕೆಲವೊಂದು ಶಬ್ದಗಳು ಹೇಳಿದವಪ್ಪ ಅಂದ್ರೆ ಕಲರು ಸಹಿತ ಆಮಂತ್ರಣ ಕೊಟ್ಟರು ಸಹಿತ ಏನು ಮಾಡ್ತಿರ್ತವಪ್ಪ ಅಂದ್ರೆ ಹೋಗ್ಲಾಕ ಬರ್ಲಾಕ ಸ್ವಲ್ಪ ಏನು ಮಾಡ್ತಿರ್ತಪ್ಪ ಅಂದ್ರೆ ಹೆಮ್ಮೆ ಪಡ್ತಿರ್ತಾವ, गर्व ಮಾಡ್ತಿರ್ತಾವ. आदर चाहते हैं, गौरवವನ್ನು ಕೇಳ್ತಿರ್ತಾವ. जाने पर सम्मान का स्थान न पाने से रूठ कर रूठ भागते हैं. जाने पर सम्मान का स्थान न पाने से रूठ कर रूठ जाते हैं. ಅದಕ್ಕೆ
ಹೋದ ಕೂಡಲೇ ಸರಿಯಾದಂಥ ಒಂದು ಗೌರವ, ಸರಿಯಾದಂಥ ಒಂದು ಆದರ ಸಿಗ್ಲಿಕ್ಕಪ್ಪ ಅಂದ್ರೆ ಏನು ಮಾಡ್ತಾರಪ್ಪ ಸಿಟ್ಟಿಗೆ ಎದ್ದು ಹೋಗ್ತಾರೆ. ಮುಜ್ಮೆ ಯಾ ಬಾತ್ ನಹೀ ಹೈ, ನನ್ನೊಳಗೆ ಈ ಮಾತ ಇಲ್ಲ, ನನಗೆ ಇಸಿ ಸೆ ಮೈ ಸಬ್ಕಾ ಪ್ಯಾರ ಹೂँ, ಇಸಿ ಸೆ ಮೈ ಸಬ್ಕಾ ಪ್ಯಾರ ಹೂँ. ಇದರಿಂದ ಏನಪ್ಪ ಅಂದ್ರೆ ಎಲ್ಲರಿಗೂ ಪ್ರಿಯ ಇದೀನಿ. ಕೆಲವೊಂದು ಶಬ್ದಗಳೇನಪ್ಪ ಅಂದ್ರೆ ಕರ್ದೂರು ಸಹಿತ ಏನು ಮಾಡ್ತಿರ್ತಾವೆ, ಹೋಗ್ಲಕ್ಕ ಬರ್ಲಕ್ಕ ಹೆಮ್ಮೆ ಪಡ್ತಿರ್ತಾವ, ಗರು ಮಾಡ್ತಿರ್ತಾವ. ಆದರೆ ಅಲ್ಲಿ ಹೋದ ಅವ್ರಿಗೆ ಸರಿಯಾದಂಥ ಮಾನ ಸಮ್ಮಾನ ಸಿಗಲಿಲ್ಲಪ್ಪ ಅಂದ್ರೆ, ಸನ್ಮಾನ ಸಿಗಲಿಲ್ಲಪ್ಪ ಅಂದ್ರೆ ಏನು ಮಾಡ್ತಿರ್ತಾವ ಸಿಟ್ಟಿಗೆ ಎದ್ದು ಓಡಿ ಹೋಗ್ತಾವ. ಆದ್ರೆ ನನ್ನಲ್ಲಿ ಅಂತ ಗುಣ ಇಲ್ಲ, ಅದರ ಸಲುವಾಗಿ ನಾನು ಎಲ್ಲರಿಗೂ ಹೇಳಿದ್ರು ಪ್ರಿಯ ಇದೀನಿ ಅಂತೇಳಿ इत्यादि शब्द ಏನು ಮಾಡ್ತಾರೆ परोपकार और दूसरे का मान रखना तो मानो मेरा कर्तव्य ही है. परोपकार और दूसरे का मान रखना तो मानो मेरा कर्तव्य है. ಅದಕ್ಕೆ ಇತ್ಯಾದಿ ಶಬ್ದ ಹೇಳೋದು ಏನು ಹೇಳ್ತಪ್ಪ ಅಂದ್ರೆ ಪರೋಪಕಾರ ಮಾಡೋದಾಗಲಿ, ಮತ್ತೊಬ್ಬರಿಗೆ ಮಾನ ಕೊಡೋದಾಗಲಿ, ಮರ್ಯಾದೆ ಕೊಡೋದಾಗಲಿ ಇದು ನನ್ನ ಕರ್ತವ್ಯ ಅಂತ ಹೇಳ್ತದೆ. यह किए बिना मुझे एक पल भी चैन नहीं पड़ता. यह किए बिना मुझे एक पल भी चैन नहीं पड़ता. ಇದು ಮಾಡಲಾರದೆ ಅಂದ್ರೆ ಮತ್ತೊಬ್ಬರಿಗೆ ಪರೋಪಕಾರ ಮಾಡಲಾರದೆ, ಮತ್ತೊಬ್ಬರಿಗೆ ಮಾನ ಸನ್ಮಾನ ಕೊಡಲಿಲ್ಲಪ್ಪ ಅಂದ್ರೆ ನನ್ನ ಮನಸ್ಸಿಗೆ ಹೊಟ್ಟೆ ನೀಡೋದಿಲ್ಲಪ್ಪ ಅಂದ್ರೆ ಚೈನ್ ಅಂದ್ರೇನು ಶಾಂತಿ ಅಥವಾ ನೆಮ್ಮದಿ ಅಂತ ಅರ್ಥ. यह किए बिना मुझे एक पल भी चैन नहीं पड़ता. ಇದು ಮಾಡಿಲ್ಲಪ್ಪ ಅಂದ್ರೆ ನನಗೆ ಒಂದು ಕ್ಷಣ ಸಹಿತ ಇರೋದಿಲ್ಲ, ನೆಮ್ಮದಿ ಇರುವುದಿಲ್ಲ, ಶಾಂತಿ ಇರುವುದಿಲ್ಲ. संसार में ऐसा कौन है जिसके अवसर पड़ने पर मैं काम नहीं आता. संसार में ऐसा कौन है जगत में तो यार जिसके अवसर पड़ने पर मैं काम नहीं आता. संसार में ऐसा कौन है जगत में यार जिसके अवसर पड़ने पर ಯಾರಿಗೆ ಸಮಯ ಬಿದ್ದಾಕ್ರ, ಅವಸರ ಅಂದ್ರೆ ಸಮಯ ಅಥವಾ ಸಂಧಿ ಅಥವಾ ಅವಕಾಶ, ಯಾರಿಗೆ ಅವಕಾಶ ಸಿಕ್ಕಿರ್ತದ, ಅವಕಾಶ ಬಿದ್ದಾಕ್ರ ಮೈ ಕಾಮ್ ನೀ ಆತ. ಯಾರಿಗೆ ಬೇಕಾದವ್ರಿಗೆ ಅಂತಾರೆ ಯಾರ್ದಾರು ಹೇಳಿರ್ತಾವ ಜಗತ್ತಿನ ಅಂಥವ್ರು ಯಾರಾದ್ರೂ ಹೇಳ್ರಿ, ಯಾರಿಗೆ ಅವಶ್ಯ ಇರ್ತದ, ಯಾರಿಗೆ ಯಾವ ಕೆಲಸಕ್ಕೆ ಬೇಕಾಗಿರ್ತದ ಅಂಥ ಸಮಯದೊಳಗೆ ಮೈ ಕಾಮ್ ನೀ ಆತ, ನಾ ಕೆಲಸಕ್ಕೆ ಬರೋದು ಅಂತ ಕೇಳ್ಬೋದು. निर्धन लोग जैसे भाड़े पर कपड़ा पहनकर बड़े बड़े समाजों में बड़ाई पाते हैं. ನೋಡಿ निर्धन अंद्रेनो बड़वा, निर्धन अंद्र बड़वा. निर्धन लोग क्या करते हैं, भाड़े पर कपड़ा पहनकर बड़े बड़े समाजों में बड़ाई पाते हैं. कोई उन्हें निर्धन नहीं समझता. ಅದಕ್ಕೆ ಬಡ ಜನರು ಏನು ಮಾಡ್ತಾರಪ್ಪ ಅಂದ್ರೆ ಬಾಡಿಗೆ ತತ್ವದ ಆಧಾರದ ಮೇಲೆ ಬಟ್ಟೆಗಳನ್ನು ಕೊಂಡು ಸಮಾಜದೊಳಗೆ ಏನು ಮಾಡ್ತಾರಪ್ಪ ಅಂದ್ರೆ ವ್ಯಕ್ತಿ ಸೂಟ ಬಿಡಾಕ ತಿರುಗಾಡ್ತಾರೆ. ಅವ್ರಿಗೆ ಈ ಜನರು ಯಾರು ಬಡವತೆ ನೋಡಿದ್ರ ತಿಳ್ಕೊಳ್ಳೋದಿಲ್ಲ. वैसे ही मैं भी छोटे छोटे वक्ताओं और लेखकों की दरिद्रता झटपट दूर कर देता हूँ. अब एक दो दृष्टांत लीजिए. ಅದೇ ರೀತಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಸಣ್ಣ ಸಣ್ಣ ಭಾಷಣಕಾರರು ಅಥವಾ ಲೇಖಕರ ದರಿದ್ರತೆ ಏನೇನು ಮಾಡ್ತೀನಪ್ಪ ಅಂದ್ರೆ ಶಬ್ದ ದರಿದ್ರತೆ ಏನೇನು ಮಾಡ್ತೀನಪ್ಪ ಅಂದ್ರೆ ಕೂಡಲೇ ಹೋಗಲಾಡಿಸ್ತೀನಿ. ಬೇಕಾದ ಒಂದೆರಡು ಉದಾಹರಣೆ ತೋರಿ, ದೃಷ್ಟಾಂತ ತೋರಿ ಅಂತ ಹೇಳ್ಬೋದು. ಯಾವುದು ಇತ್ಯಾದಿ ಅನ್ನುವಂಥ ಶಬ್ದ ಗೊತ್ತಾಯ್ತು. ಪರೋಪಕಾರ दूसरों को मान रखना तो मानो मेरा कर्तव्य है. ಇತ್ಯಾದಿ ಅನ್ನುವಂಥ ಶಬ್ದ ಏನು ಹೇಳ್ತಪ್ಪ ಅಂದ್ರೆ ಪರೋಪಕಾರ ಮಾಡೋದು ಮತ್ತು ಮತ್ತೊಬ್ಬರಿಗೆ ಮಾನ ಮರ್ಯಾದೆ ಕೊಡುತ್ತಿದ್ದು ನನ್ನ ಮೊದಲನೆಯ ಕರ್ತವ್ಯ ಅದ. ಏ ಬಿನಾ ಮುಜೆ ಏಕ್ ಪಲ್ ಭಿ ಚೈನ್ ನಹೀ ಪಡ್ತಾ. ಇದು ಮಾಡಿಲ್ಲಪ್ಪ ಅಂದ್ರೆ ಪರೋಪಕಾರ ಮಾಡಲಿಲ್ಲ, ಮತ್ತೊಬ್ಬರಿಗೆ ಮಾನ ಮರ್ಯಾದೆ ಕೊಡಲಿಲ್ಲಪ್ಪ ಅಂದ್ರೆ ನನ್ನ ಮನಸ್ಸಿಗೆ ಸ್ವಲ್ಪ ಏನು ಇರುವುದಿಲ್ಲ, ನೆಮ್ಮದಿ ಇರುವುದಿಲ್ಲ ಅಥವಾ ಸಮಾಧಾನ ಇರುವುದಿಲ್ಲ. संसार में ऐसा कौन है जिसके अवसर पड़ने पर मैं काम नहीं आता. ಜಗತ್ತಿನ ಅಂತವ್ರು ಯಾರಾದ್ರೂ ಹೇಳಿದ್ರು ಏನಪ್ಪ ಅಂದ್ರೆ ಅವಸರ ಪಡ್ನೆ ಪರ್ ಅವಕಾಶ ಸಿಕ್ಕಾಗ ಅಥವಾ ಸಮಯ ಸಿಕ್ಕಾಗ ಮೈ ಕಾಮ್ नहीं आता. ಯಾರಿಗೆ ಸಮಯ ಬಂದ ಸಮಯ ಸಿಕ್ಕಾಗ ಅಥವಾ ಅವಕಾಶ ಸಿಕ್ಕಾಗ ನಾ ಕೆಲಸಕ್ಕೆ ಬರೋದಿಲ್ಲ ಅಂತ ಕೇಳಿದವು. ಅಂದ್ರೆ ಎಂಥ ಬೇಕಾದಂಥ ವ್ಯಕ್ತಿಗೂ ನಾ ಏನು ಮಾಡ್ತೀನಿ ಯಾವುದೇ ಸಮಯದೊಳಗೆ ಕೆಲಸಕ್ಕೆ ಬರ್ತೀನಿ. निर्धन लोग जैसे भाड़े पर कपड़ा पहनकर बड़े बड़े समाजों में बड़ाई पाते हैं. ಬಡ ಜನರು ಸಹಿತ ಏನು ಮಾಡ್ತಾರಪ್ಪ ಅಂದ್ರೆ ಈಗ ಬಾಡಿಗೆಯ ತತ್ವದ ಆಧಾರದ ಮೇಲೆ ಬಟ್ಟೆಗಳನ್ನು ತೊಗೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಸಮಾಜದೊಳಗೆ ದೊಡ್ಡ ದೊಡ್ಡ ಸಮಾಜದೊಳಗೆ ಏನು ಮಾಡ್ತಾರಪ್ಪ ಅಂದ್ರೆ ಬಡಾಯಿ ಪಾತೆ, ಬಡಾಯಿ ಅಂದ್ರೆ ಪ್ರಶಂಸೆ ಪಡಿತಿರ್ತಾರೆ, ಹೊಗಳ್ಕೋತಿರ್ತಾರೆ. कोई उन्हें निर्धन नहीं समझता. ಯಾರು ಅವ್ರನ್ನ ಏನು ಮಾಡಿದ್ರು ಚೂಟ ಬೂಟ ಹಾಕೊಂಡು ಬಂದ್ರಪ್ಪ ಅಂದ್ರೆ ಆ ವ್ಯಕ್ತಿ ಸ್ವಲ್ಪ ಬಡವತ್ತೇಳಿ ಯಾರು ತಿಳ್ಕೊತಾರನು ಇಲ್ಲ. वैसे ही मैं भी छोटे छोटे वक्ताओं और लेखकों की दरिद्रता झटपट दूर कर देता हूँ. ಅದೇ ರೀತಿ ನಾನು ಸಹಿತ ಏನು ಮಾಡ್ತೀನಪ್ಪ ಅಂದ್ರೆ ಸಣ್ಣ ಸಣ್ಣ ಭಾಷಣಕಾರರು ಅಥವಾ ಸಣ್ಣ ಸಣ್ಣ ಲೇಖಕರಲ್ಲಿರುವಂಥ ಶಬ್ದ ದಾರಿದ್ರ್ಯವನ್ನು ಏನು ಮಾಡ್ತೀನಪ್ಪ ಅಂದ್ರೆ झटपट ಅಂದ್ರೆ ಕೂಡಲೇ ಏನು ಮಾಡ್ತೀನಪ್ಪ ಅಂದ್ರೆ ದೂರ ಮಾಡ್ತೀನಿ. अब दो एक दृष्टांत लीजिए. ಬೇಕಾದ್ರೆ ಇವೊಂದೆರಡು ದೃಷ್ಟಾಂತ ಅಥವಾ ಉದಾಹರಣೆ ತಗೋರಿ ಹೇಳ್ಬೋದು. ನೋಡಿ, वक्ता माँ से वक्तृत्व देने के उठ खड़े हैं. वक्ता माँ से वक्तृत्व देने को उठ खड़े हुए हैं. ಅದಕ್ಕೆ ಭಾಷಣಕಾರ ಏನು ಮಾಡ್ತಾರಪ್ಪ ಅಂದ್ರೆ ಭಾಷಣ ಮಾಡೋ ಸಲುವಾಗಿ ಏನು ಮಾಡಿರಪ್ಪ ಅಂದ್ರೆ ಎದ್ದು ನಿಂತಾನೆ. ವಕ್ತಾ ಮಾಸೆ ವಕ್ತೃತ್ವ ದೇನೆ ಕೋ ಊಟ ಖಡೆ ಹುಯೇ ಹೇ. ಭಾಷಣಕಾರ ಭಾಷಣ ಮಾಡೋ ಸಲುವಾಗಿ ಏನು ಮಾಡಿರಪ್ಪ ಅಂದ್ರೆ ಮಂಟಪದ ಇದು ಸ್ಟೇಜ್ ಮೇಲೆ ಅಥವಾ ಮಂಚದ ಮೇಲೆ ಏನು ಮಾಡಿರಪ್ಪ ಅಂದ್ರೆ ಎದ್ದು ನಿಂತಾನೆ. अपनी विद्वता दिखाने के लिए सब शास्त्रों की बात थोड़ी बहुत कहना चाहिए, पर पन्ना भी उलटने का सौभाग्य नहीं प्राप्त हुआ.
ಅವ ತನ್ನ ವಿದ್ವತ್ತತೆಯನ್ನು ವಿದ್ವತ್ ಅಂದ್ರೇನು ಬುದ್ಧಿ ಅಥವಾ ಜಾಣತನ विद्वत अपनी विद्वत्ता दिखाने के लिए सब शास्त्रों की बात थोड़ी बहुत करना चाहिए अव तन विद्वत्तನ್ನ ಅಥವಾ ತನ್ನ ಪಾಂಡಿತ್ಯವನ್ನ ಅಥವಾ ತನ್ನ ಬುದ್ಧಿಯನ್ನ ತೋರಿಸುವ ಸಲುವಾಗಿ ಏನು ಮಾಡ್ತಾನಪ್ಪ ಅಂದ್ರೆ ಎಲ್ಲ ಶಾಸ್ತ್ರಗಳ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕಂತಿರ್ತಾನ पर पन्ना भी उलटने का सौभाग्य नहीं प्राप्त हुआ ಭಾಷಣ ಮೂಲಕ ಇದ್ದಿರ್ತಾನೆ ನನ್ನಲ್ಲಿರುವಂಥ ವಿದ್ವತ್ತವನ್ನ ನನ್ನಲ್ಲಿರುವಂಥ ಪಾಂಡಿತ್ಯವನ್ನು ನೋಡಬೇಕು ಅಥವಾ ನನ್ನಲ್ಲಿರುವಂಥ ಶಾಸ್ತ್ರಗಳ ಬಗ್ಗೆ ಇರುವಂಥ ಮಾಹಿತಿ ಏನು ಮಾಡಬೇಕು ಜನರಿಗೆ ಹೇಳಬೇಕಂತೇಳಿ ಎದ್ದು ನಿಂತಿರ್ತಾನೆ ಆದ್ರೆ ಅಲ್ಲಿ ಭಾಷಣ ಮಾಡೋ ಸಮಯದೊಳಗೆ ಏನಾಗೋದಪ್ಪ ಅಂದ್ರೆ ಅವನಿಗೆ ಒಂದು ಪೇಜ್ ಸಹಿತ ಹೊಳಸಲಿಕ್ಕೆ ಅಂದ್ರೇನು ಪನ್ನ ಅಂದ್ರೇನು ಪಾನ ಹೊಳಸೋದು ಅಲ್ಲಿ ಅಂದ್ರೇನು ಪಾನ ಹೊಳಿಸುವಂಥ ಒಂದು ಸೌಭಾಗ್ಯ ಸಹಿತ ಸಿಗಲಿಲ್ಲ ಅಂದ್ರೇನು ಅವನಿಗೆ ಮಾತಾಡ್ಲಿಕ್ಕೆ ಬರಲಿಲ್ಲ ತರ್ಕ नोट इधर उधर से सुनकर दो एक शास्त्रों और शास्त्रकारों का नाम भर जान लिया ಈ ಕಡೆ ಆ ಕಡೆ ಕೇಳಿ ಬಂದು ಒಂದೆರಡು ಶಾಸ್ತ್ರ ರಾಮಾಯಣ ಮಹಾಭಾರತ ಭಗವದ್ಗೀತೆ ಒಂದೆರಡು ಶಾಸ್ತ್ರ ಅವ್ರು ಬರೆದಂಥ ಕೆಲವು ಶಾಸ್ತ್ರಕಾರರು ಅವ್ರ ಹೆಸರು ಏನು ಮಾಡ್ತಾನಪ್ಪ ಅಂದ್ರೆ ಹೇಳ್ತಾನ कहने को तो खड़े हुए हैं पर क्या कहे कहने को तो खड़े हुए हैं ಮಾತಾಡಕರೆ ಏನಿರ್ತಾನ पर क्या कहे ಅದು ಹೇಳ್ತಾನೇನೋ ಆ ಕಡೆ ನೋಡಿ ಸುಮ್ಮನೆ ನೋಡ್ದ ಒಂದೆರಡು ಶಾಸ್ತ್ರಕಾರರ ಹೆಸರು ಅಷ್ಟು ಹೇಳ್ದ बोलने के लिए खड़े हुए हैं वो क्या कहता है अव हेळकरे अंताना ಅದು ಹೇಳ್ತಾನೇನೋ ಅಂತಕ अब लगे चिंता के समुद्र में डूबने उतराने और मुंह पर रुमाल दिए खांसते खूंसते इधर उधर ताकने ಅದಕ್ಕೆ ಏನು ಮಾಡ್ತಪ್ಪ ಅಂದ್ರೆ ಲಗೆ ಅವನಿಗೆ ಅನಿಸ್ಲಕ್ಕೆ ಶುರು ಆಯ್ತು चिंता के समुद्र में डूबने उतारने ಅವನಿಗೆ ಏನಪ್ಪ ಅಂದ್ರೆ ಚಿಂತೆಯಾಗಿ ಸಮುದ್ರದೊಳಗೆ ಮುಳುಗುದು ಇಳದಂಗೆ ಆಲತ್ತು मुंह पर रुमाल दिए खांसते खूंसते इधर उधर ताकने ಮುಖಕ್ಕೆ ಕರ್ಚಿಪ ಅಥವಾ ಕರವಸ್ತ್ರ ಇಟ್ಕೊಂಡು ಏನು ಮಾಡೋದಪ್ಪ ಅಂದ್ರೆ ಕೆಮ್ಮುತ್ತಾ ಅಥವಾ ಕ್ಯಾಕರಿಸುತ್ತಾ ಏನು ಮಾಡ್ತಾರಪ್ಪ ಅಂದ್ರೆ ಆ ಕಡೆ ಈ ಕಡೆ ಏನು ಮಾಡ್ತಾರಪ್ಪ ಅಂದ್ರೆ ಗುರುಗುಟ್ಟುತ್ತಾ ನೋಡ್ತಾನೆ ತಾಕನೆ ಅಂದ್ರೇನು ದುರ್ಗುಟ್ಟಿ ನೋಡೋದು ಅರ್ಥ दो चार बूंद पानी भी उनके मुखमंडल पर झलकने लगा दो चार बूंद पानी भी उनके मुखमंडल पर झलकने लगा ಒಂದೆರಡು ನೀರು ಹರಿಸೈತೆ ಏನಪ್ಪ ಅಂದ್ರೆ ಅವ್ರ ಮುಖದ ಮೇಲೆ ಬಂದು ಅಂದ್ರೆ ಏನಪ್ಪ ಅಂದ್ರೆ ಅವನಿಗೆ ಬೆವರು ಬಿಟ್ಟಿತ್ತು जो मुखकमल पहले उत्साह सूर्य की किरण से खिल उठा था अब ग्लानि और संकोच का पाला पड़ने से मुरझाने लगा ಮೊದಲು ಏನಾಗಿದ್ದಪ್ಪ ಅಂದ್ರೆ ಅವನ ಮುಖ ಅಗದಿ ನನ್ನಲ್ಲಿರುವಂಥ ವಿದ್ವತ್ತನ್ನು ನನ್ನಲ್ಲಿರುವಂಥ ಪಾಂಡಿತ್ಯವನ್ನು ಜನರ ಮುಂದೆ ಹೇಳಬೇಕು ಅನ್ನುವಂಥ ಒಂದು ಸೂರ್ಯನ ಕಿರಣ ಯಾವ ರೀತಿಯಾಗಿ ತೇಜಿಯಾಗಿ ಪ್ರಕಾಶಮಾನಿ ಹೊಳಿತಿರ್ತದೆ ಆ ರೀತಿಯಾಗಿ ಏನು ಮಾಡೋದಪ್ಪ ಅಂದ್ರೆ ಮೊದಲು ಎದ್ದು ನಿಂತು ಭಾಷೆ ಮಾಡ್ಕ ಆದ್ರೆ ಅವನಿಗೆ ಮಾತಾಡಲಿಕ್ಕೆ ಬರೋದಾಯ್ತು ಏನಾಯ್ತಪ್ಪ ಅಂದ್ರೆ अब ग्लानि ಅಂದ್ರೆ ದುಃಖ ಅವ ಈಗ ಏನಿದೆಪ್ಪ ಅಂದ್ರೆ ಅವನ ಮುಖ ದುಃಖಿತನಾಗಿ ಏನು ಮಾಡೋಕ್ಕೆ ಶುರು ಮಾಡಪ್ಪ ಅಂದ್ರೆ ಅವನ ಮುಖ ಬಾಡ ಶುರುವಾಯಿತು ಮುರ್ಜಾನ ಅಂದ್ರೇನು ಬಾಡುವುದು ಮುರ್ಜಾನೆ ಲಗ ಮುರ್ಜಾನ ಅಂದ್ರೆ ಬಾಡುವುದು ಮುಖ ಸಬ್ಗಾವ उनकी ऐसी दशा देख मेरा हृदय दया से उमड़ आया उनकी ऐसी दशा देख मेरा हृदय दया से उमड़ आया ಅವನ ಈ ಒಂದು ಸ್ಥಿತಿಯನ್ನು ನೋಡಿ ನನ್ನ ಹೃದಯ ಏನಾಯ್ತಪ್ಪ ಅಂದ್ರೆ ತುಂಬಿ ಬಂತು ಯಾಕಂದ್ರೆ ನೀವು ಅಗದಿ ತನ್ನ ಪಾಂಡಿತ್ಯವನ್ನು ತನ್ನ ಬುದ್ಧಿಯನ್ನು ತನ್ನ ಚತುರತೆಯನ್ನು ಎಲ್ಲರೂ ಹೇಳಬೇಕಂತಾನ ಆದ್ರೆ ಅವನಿಗೆ ಮಾತಾಡಲಿಕ್ಕೆ ಬರೋದು ಆ ಕಡೆ ಕೇಳಿ ಒಂದೆರಡು ಶಾಸ್ತ್ರಕಾರ ಹೆಸರು ಹೇಳ್ದ ಮೊದಲು ಏನಪ್ಪ ಅಂದ್ರೆ ಅಗದಿ ಅವನ ಮುಖಮಂಡಲ ಏನಪ್ಪ ಮುಖದ ಮೇಲೆ ಏನಪ್ಪ ಅಂದ್ರೆ ಸಾಕಷ್ಟು ಹುರುಪು ಹುಮ್ಮಸ್ಸ ತೇಜಸ್ಸಿತ್ತು ಇದು ಏನು ಹೇಳೋದು ಬಟ್ಟಕ್ಕೆ ಮಾತಾಡೋದು ಬಟ್ಟಕ್ಕೆ ಏನೈತಪ್ಪ ಅಂದ್ರೆ ಅವನ ಮೈಯೆಲ್ಲ ಮುಖದ ಮೇಲೆ ಏನಪ್ಪ ಬೆವರು ಬರ್ಲಿಕ್ಕೆ ಶುರು ಆಯಿತು ಅದೇ ರೀತಿ ಮುಂದೆ ಏನಾಯ್ತಪ್ಪ ಅಂದ್ರೆ ಅವನ ಮುಖ ದುಃಖಿತನಾಗ್ಲಿಕ್ಕೆ ಶುರು ಆಯಿತು ಅಥವಾ ಅವನ ಮುಖ ಸಪ್ಪಗಾಲ ಶುರು ಆಯಿತು ಭಾಳ ಶುರು ಆಯಿತು ಆ ಸಮಯದೊಳಗೆ ಅವನ ಸ್ಥಿತಿಯನ್ನು ನೋಡಿ ನಾನೇ ಏನು ಮಾಡಿದಪ್ಪ ಅಂದ್ರೆ ನನ್ನ ಹೃದಯದೊಳಗೆ ಏನು ಬಂತು ದಯೆ ತುಂಬಿ ಬಂತು ಅಂತ ಹೇಳ್ತದೆ ಯಾವುದು ಇತ್ಯಾದಿ ಅನ್ನೋದು ಶಬ್ದ उस समय मैं बिना बुलाए उनके लिए जा खड़ा हुआ उस समय मैं बिना बुलाए उनके लिए जा खड़ा हुआ आ समयदೊಳಗೆ ನಾ ಕರಿಲಾರದೆ ಏನು ಮಾಡೋದಪ್ಪ ಅಂದ್ರೆ ಅವನ ಹತ್ತಿರ ಹೋಗಿ ನಿಂತ मैंने उनके कानों में चुपके से कहा ನಾನು ಅವನ ಕಿವಿಯೊಳಗೆ ಏನು ಮಾಡೋದಪ್ಪ ಅಂದ್ರೆ ಸಾವಕಾಶವಾಗಿ ಹೇಳ್ದ ಏನು ಹೇಳ್ದ माँ से कुछ परवाह नहीं आपकी मदद के लिए मैं हूँ माँ से कुछ परवाह नहीं महाशयರೇ ನೀವೇನು ಒಟ್ಟೆ ಅಂಜಬೇಡ್ರಿ ಅಳಕಬೇಡ್ರಿ आपकी मदद के लिए मैं हूँ ನಿಮ್ಮ ಸಹಾಯದ ಸಲುವಾಗಿ ನಾ ಅದೀನು ನಾ ಅಂದ್ರೆ ಯಾರಲ್ಲಿ ಇತ್ಯಾದಿ ಅನ್ನುವಂಥ ಶಬ್ದದಿಂದ ಹೇಳ್ತಾನೆ आपके जी में जो आवे प्रारंभ कीजिए फिर तो मैं कुछ निभा लूँगा आपकी जी में जो आवे प्रारंभ कीजिए ನಿಮ್ಮ ಬಾಯಿಯಿಂದ ನಿಮ್ಮ ಮುಖದಿಂದ ಏನು ಶಬ್ದ ಬರ್ತದ ಮಾತಾಡಕ್ಕೆ ಶುರು ಮಾಡಿ ಫಿರ್ ತೋ ಮೈ ಕುಚ್ ನಿಭಾ ಲೂಂಗಾ ಮುಂದೆ ಬೇಕಾದ್ರೆ ಏನು ಮಾಡ್ತೀನಪ್ಪ ಅಂದ್ರೆ ಅದನ್ನು ನಿಭಾಯಿಸ್ತೀನಿ मेरे ढाढ़स बांधने पर बेचारे वक्ता जी के जी में जी आया
ನನ್ನ ಒಂದು ಧಾಡಸ್ ಅಂದ್ರೆ ಧೈರ್ಯ, ನನ್ನ ಒಂದು ಧೈರ್ಯದಿಂದ ಅಂದ್ರೆ ನಾನು ಧೈರ್ಯ ಕೊಟ್ಟಾಗ ಅವನಿಗೆ ಏನಂತಪ್ಪ ಅಂದ್ರೆ ಆ ಭಾಷಣಕಾರನ ಜೀವದೊಳಗೆ ಇದು ಜೀವ ಇದು ಭಾಷಣಕಾರನ ಜೀವ ಹೋಗಿ ಜೀವ ಬಂದಂಗೆ ಆಯಿತು. जी में जी आना ಏನಪ್ಪ ಅಂದ್ರೆ जी में जान से जान जाकर आना, जीव हो बरोबर. उनका मन फिर ज्यों का त्यों हरा भरा हो उठा. ಅವಾಗ ಅವನ ಮನಸ್ಸು ಏನಾಯ್ತಪ್ಪ ಅಂದ್ರೆ ಮೊದಲನೇ ಗತ್ಲಿ ಮತ್ತೆ ಏನಾಯ್ತಪ್ಪ ಅಂದ್ರೆ ಅರಳಿತು. थोड़ी देर के लिए जो उनके मुखड़े के आकाश मंडल में चिन्ह का बादल दिख पड़ा था. थोड़ी देर के लिए ಸ್ವಲ್ಪ ಸಮಯ ತನಕ ಏನಂತಪ್ಪ ಅಂದ್ರೆ ಅವನ ಮುಖದ ಮೇಲೆ ಆಕಾಶ ಮಂಡಲದಲ್ಲಿ ಚಿಂತೆಯ ಚಿನ್ನ ಅಥವಾ ಚಿಂತೆಯ ಚಿನ್ನದ ಒಂದು ಮೋಡ ಏನಂತಪ್ಪ ಅಂದ್ರೆ ಕಾಣಿಸ್ತಾ ಶುರುವಾಯಿತು. ಏಕ್ ಬಾರಿಗೆ ಫಟ್ ಗಯ. ಯಾವ ರೀತಿ ಆಕಾಶದೊಳಗೆ ಮೋಡ ಬಂದಾಗ ಕತ್ಲು ಬಿದ್ದಿರ್ತದೆ, ಮುಂದೆ ಏನಂತಪ್ಪ ಅಂದ್ರೆ ಒಮ್ಮಿಂದ ಮೋಡ ಸರಿದುಕೊಳ್ಳಿ ಏನಂತ ಬೆಳಕು ಬಿದ್ದಿರ್ತಲ್ಲ, ಹಾಗೆ ಅವನ ಮುಖದ ಮೇಲೆ ಏನಂತಪ್ಪ ಅಂದ್ರೆ ತೇಜಸ್ಸು ಬಂತು. उत्साह का सूर्य फिर निकल आया. उत्साहದ सूर्य ಅಂದ್ರೆ ಅವನ ಮುಖದ ಮೇಲೆ ಮತ್ತಷ್ಟು ಏನಪ್ಪ ಅಂದ್ರೆ ಕಳೆ ಬಂತು. अब लगे वे यो वक्तृता झाड़ने. माशियों धम्मशास्त्रकार, पुराणकार, दर्शनकारों ने कर्मवाद इत्यादि जिन जिन दार्शनिक तत्वों रत्नों को भारत के भंडार में भरा है उन्हें देखकर मैक्स मूलर इत्यादि पाश्चात्य पंडित लोग बड़े अचंबे में आकर चुप हो जाते हैं इत्यादि इत्यादि. ಅದಕ್ಕೆ ಅದು ಈಗ ಏನಿಸ್ತಪ್ಪ ಅಂದ್ರೆ ಭಾಷಣ ಶುರು ಮಾಡಿದ ಧಮ್ಮಶಾಸ್ತ್ರಕಾರರು, ಪುರಾಣಕಾರರು, ದಾರ್ಶನಿಕರು, ಕರ್ಮವಾದಿಗಳು ಇವರೆಲ್ಲರ ಬಗ್ಗೆ ಏನು ಮಾಡಿದಪ್ಪ ಅಂದ್ರೆ ಅವರ ತತ್ವಗಳನ್ನು ಭಾರತದ ಒಂದು ರತ್ನಗಳಲ್ಲಿ ಅಂದ್ರೆ ಭಾರತದ ಒಂದು ಶಬ್ದಕೋಶಗಳಲ್ಲಿ ಏನಪ್ಪ ಅಂದ್ರೆ ತುಂಬ್ಯದ. ಪುಣೆ ದೇಖ್ಕರ್ ಅದನ್ನು ನೋಡಿ ಮ್ಯಾಕ್ಸ್ ಮೂಲರ್ ಅಂತೇಳಿ ಒಬ್ಬ ಪಾಶ್ಚಾತ್ಯ ಪಂಡಿತ ಇತ್ಯಾದಿ ಪಾಶ್ಚಾತ್ಯ ಪಂಡಿತ ಲೋग ಬಡೆ ಅಚಂಬೆ ಮೇ ಆಕರ್ ಚುಪ್ ಹೋ ಜಾತೆ. ದೊಡ್ಡ ದೊಡ್ಡ ಪಾಶ್ಚಾತ್ಯ ಪಂಡಿತರು ಸಹಿತ ಏನು ಮಾಡ್ತಾರಪ್ಪ ಅಂದ್ರೆ ಬಂದು ಅದರೊಳಗೆ ಏನಾಗ್ತಪ್ಪ ಅಂದ್ರೆ ಅಚಂಬೆ ಅಂದ್ರೂ ಚಿಕ್ಕವರಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಸುಮ್ಮ ಆಗಬೇಕಾಗ್ತದ ಇತ್ಯಾದಿ ಇತ್ಯಾದಿ ಇಷ್ಟು ಅಂತ ಹೇಳಿ ಇತ್ಯಾದಿ ಇತ್ಯಾದಿ ನೋಡಿ. वक्ता माँ से वक्तृत्व देने के लिए खड़े हुए हैं. भाषणकार भाषण की मनपा अपनी विद्वता दिखाने के लिए सब शास्त्रों की बात थोड़ी बहुत करना चाहिए, पर पन्ना भी उलटने का सौभाग्य नहीं प्राप्त हुआ. ತನ್ನ ವಿದ್ವತ್ತನ್ನು ತನ್ನ ಪಾಂಡಿತ್ಯವನ್ನು ತೋರಿಸುವ ಸಲುವಾಗಿ ಏನು ಮಾಡ್ತಾನಪ್ಪ ಅಂದ್ರೆ ಎಲ್ಲ ಶಾಸ್ತ್ರಗಳ ಬಗ್ಗೆ ಮಾತಾಡೋದಕ್ಕೆ ಏನು ಮಾಡಿರ್ತಾರಪ್ಪ ಎದ್ದಿರ್ತಾನೆ. ಆದ್ರೆ ಅವ ಒಂದು ಪಾನ ಸಹಿತ ಏನು ಮಾಡಿ ಇಪ್ಪತ್ತಿರುವುದಂದ್ರೇನು ಅವನ ಬಾಯಿಗೆ ಮುಂದೆ ಏನು ಶಬ್ದನೇ ಬರೋದಿಲ್ಲ. इधर उधर से सुनकर दो एक शास्त्र और शास्त्रकारों का नाम भर जान लिया. आ कड़े ई कड़े केಳಿ ಏನು ಮಾಡ್ತಾನಪ್ಪ ಅಂದ್ರೆ ಒಂದೆರಡು ಶಾಸ್ತ್ರಕಾರರ ಹೆಸರು ಏನು ಮಾಡ್ತಾನಪ್ಪ ಅಂದ್ರೆ ತುಂಬತಾನ. कहने को तो खड़े हुए हैं पर क्या कहे. ಅದಕ್ಕೆ ಹೇಳ್ದ ಮಾತಾಡ್ಕರೆ ಎದು ನಿಂತಾನ ಅದು ಮಾತಾಡ್ತಾನೆ ಯಾಕಂದ್ರೆ ಅವ್ನ ಬಾಯಿಗೆ ಏನಾಗಲ್ಲಪ್ಪ ಅಂದ್ರೆ ಶಬ್ದಗಳೇ ಬರಲಾಗ. अब लगे चिंता के समुद्र में डूबने उतरने और